ಆರೆಂಜ್ ಕಲರ್ ಇಲ್ಲಿ ಮಾಡಿ. ಸಜ್ಜೆ ರೊಟ್ಟಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ, ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾವೇನ್ ಅನ್ಕೊಂಡ್ವಿ ಅಂದ್ರೆ 21 ಗಣೇಶನ್ ನೋಡಿ ಕವರ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಮಳೆ ಜಾಸ್ತಿ ಬರ್ತಾ ಇದೆ, ನೋಡ್ಬೇಕು ಇವತ್ತು ಅದನ್ನ ಕವರ್ ಮಾಡ್ತೀವೋ, ನೋಡಕ್ ಹೋಗ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ, ನೋಡೋಣ. ಸೊ ಇವತ್ತು ಮಕ್ಳು ಇಬ್ರು ಮನೇಲಿರೋದ್ರಿಂದ ಅವರಿಗೆ ಕಲರಿಂಗ್ ಕಾಂಪಿಟೇಷನ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಗಣೇಶನ್ ಒಂದು ಪೋರ್ಟ್ರೇಟ್ ತಗೊಂಡ್ ಬಂದಿದೀವಿ. ಸೊ ಕ್ರಯಾನ್ಸ್ ಅಲ್ಲಿ ಕಲರ್ ಮಾಡಿಸ್ತೀವಿ ಇವಾಗ. ನೋಡ್ರಪ್ಪ, ಚೆನ್ನಾಗಿ ಕಲರ್ ಮಾಡ್ಬೇಕು. ಗಣಪತಿ ಒಳಗಡೆನೆ ಕಲರ್ ಮಾಡ್ಬೇಕು, ಆಚೆ ಕಡೆ ಎಲ್ಲ ಕಲರ್ ಮಾಡಂಗಿಲ್ಲ. ಓಕೆನಾ ಮಣಿ? ಓಕೆನಾ ಚಿಕ್ಕು? ಇಬ್ರು ಅದ್ರೊಳಗಡೆ ನೋಡ್ಬೇಕು. ನಾನು ಯಾವ್ಯಾವ ಕಲರ್ ಇಸ್ಬೇಕಂತ ಹೇಳ್ತೀನಿ, ನೀವಿಬ್ರು ಮಾಡ್ರಿ ಆಯ್ತಾ? ಚೆನ್ನಾಗಿ ಮಾಡಿದವ್ರಿಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ. ಓಕೆನಾ? ಮಾಡಿ. ತಗೊಂಬಣಿ. ಚಿಕ್ಕಪ್ಪು, ಇದಿದೆಯಲ್ಲ, ಇದು ಗಣಪತಿದು ಕಾಲು. ಮಣಿ, ಇದು ಗಣಪತಿದು ಕಾಲು ಆಯ್ತಾ? ಅದಕ್ಕೆ ಗ್ರೀನ್ ಕಲರ್ ಹಚ್ಬೇಕು. ಯಾವ್ದಪ್ಪ ಗ್ರೀನ್ ಕಲರ್ ಎತ್ಕೋ. ಗುಡ್ ಗರ್ಲ್. ನೀನ್ ಎತ್ಕೊಪ್ಪ ಚಿಕ್ಕ ಗ್ರೀನ್ ಕಲರು. ಸೂಪರ್. ಇಲ್ಲ ಹಾಕು. ಲೈನಿಂದ ಆಚೆ ಬರ್ಬಾರ್ದು, ಒಳಗಡೆನೆ ಮಾಡ್ಬೇಕಾಯ್ತಾ? ನೀನು ಇಲ್ಲಿ ಇದ್ರೊಳಗಡೆನೆ ಮಾಡ್ಬೇಕು. ಓಕೆನಾ ಮಣಿ? ಗುಡ್. ನಿಧಾನ, ಸ್ಲೋ ಸ್ಲೋ ಸ್ಲೋ. ಚಿಕ್ಕು ನೋಡ, ಮಣಿ ಕೈ ಮಾಡ್ತೈತಿ, ಮಾಡುತ್ತೆ. ಸ್ಲೋ ಸ್ಲೋ ಆಗಿ ಮಾಡು. ಮಾಡು ಮಣಿ. ಸುತ್ತ ಮಾಡು, ಸುತ್ತ ಕಣ್ಣು. ಆಯ್ತು, ನೀವು ಈ ಕಲರ್ ಮಾಡು. ಏನೋ ಮಗ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಆಚೆ ಎಲ್ಲ ಮಾಡ್ಬಾರ್ದು. ಆಚೆ ಎಲ್ಲ ಮಾಡಬಾರ್ದು ಮಣಿಕಾ, ಆಚೆ ಎಲ್ಲ ಮಾಡ್ಬಾರ್ದು. ಇಲ್ಲಿ ಇಲ್ಲಿ ಚಿಕ್ಕ ನಾನು ಹೇಳ್ಕೊಟ್ಟಿದ್ದೀನಲ್ಲಪ್ಪ, ಒಳಗಡೆ ಮಾಡು. ಆರೆಂಜ್. ಗುಡ್ ಗರ್ಲ್. ಸೊಂಡ್ಲುಗೆ ಇದೇನಪ್ಪ ಇದು? ಇದು ಸೊಂಡ್ಲು. ಇದೇನಪ್ಪ ಮಣಿ? ಸೊಂಡಿಲು. ಹೆಂಗೇನಪ್ಪ ಅದು? ಪಾಂದ್. ನೀನ್ ಮಾಡ್ಬಿಡ್ಬೇಕು. ಈಗ ಏನ್ ಮಾಡು? ಪಾಂದ್ ಮಾಡಕ್ಕ. ಇವಾಗ ಮಾಡ್ಕಲ್ಲ. ಇಲ್ಲಿ ಬನ್ನಿ, ಆಚೆ ಲೈನ್ ಆಚೆ ಬರ್ಕೊಂಡು ಒಳಗೆ 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 ಇಷ್ಟು ಮಾತ್ರ ಒಳಗೆ ಮಾಡು. ಸಾಕು, ನೀಟಾಗಿ ಮಾಡ್ತಾ ಇದ್ದೀವಿ. ಸಾಕು ಬಿಡೆ. ಇದೆಲ್ಲ ಸ್ಪೇಸ್ ಫಿಲ್ ಮಾಡಪ್ಪ. ಎಲ್ಲೆಲ್ಲಿ ಬಿಟ್ಟಿದ್ಯಾ ಅಲ್ಲೆಲ್ಲ. ನೈಸ್. ಮಾಡಿ ಚಿಕ್ಕ ನೋಡ್ಕೊಂಡು ಮಾಡ್ಬೇಕು, ಪೇಪರ್ ನೋಡ್ಕೊಂಡು ಮಾಡ್ಬೇಕು. ಸಾಕು ಬಿಡು. ಇಲ್ಲಿ ತೋರ್ಸು ಮಣಿಕಾ. ಇಲ್ಲಿ ತಗೊಂಡ್ ತೋರ್ಸು. ಹತ್ರ ಬಾ ಇಲ್ಲಿ ಬಾ. ಕೆಳಗೆ ಬಿಡು ಪೇಪರ್. ಇವಾಗ ಕೆಳಗೆ ಬಿಡು. ಮಕ ತೋರ್ಸು. ಏನ್ ಬಿಡು, ಮಕ ತೋರಿಸ್ಬಿಟ್ಟು ಕೆಳಗೆ ಬಿಡು. ಪೇಪರ್ ಬಿಡು ಕೆಳಗಡೆ. ಏನ್ ಬಿಡು. ಹಿಂದೆ ಹೋಗು. ಚಿಕ್ಕ ತೋರ್ಸು. ಕೆಳಗೆ ಬಿಡು ಪೇಪರ್, ಕೆಳಗೆ ಬಿಡು. ಏನ್ ಬಿಡು. ಹಂಗಲ್ಲ ಬಿಡು. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಕಲರಿಂಗ್ ಕಾಂಪಿಟೇಷನ್ ಮುಗೀತು. ಇಬ್ರು ಕಲರಿಂಗ್ ಮಾಡಿ ಮುಗಿಸಿದ್ದಾರೆ. ತೋರ್ಸು ಮಣಿಕಾ, ತೋರ್ಸು. ನಿಂದು ಉಲ್ಟಾ ತೋರ್ಸು. ಹಿಂಗೆ ಇಬ್ರು ಕಲರಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಮ್ದೊಂದು ಎಂಥೂಸಿಯಾಸ್ಟಿಕ್, ಎಲ್ಲರಿಗಿಂತ ಚಿಕ್ಕ ಮಗು ಇದು. ಇದೊಂದು ಬೇರೆ ಮಾಡುತ್ತಂತೆ. ನೋಡೋಣ ಇದೇನ್ ಮಾಡುತ್ತೆ ಅಂತ. ಇವಾಗ ನಿಮ್ಮಿಬ್ರಿಗೂ ಏನ್ ಬೇಕು? ಚಾಕ್ಲೇಟ್ ಬೇಕಾ? ಯಾವ ಚಾಕ್ಲೇಟ್ ಬೇಕು? ಮಾಮ ತಂದಿರೋದು ಪರ್ಪಲ್ ಚಾಕ್ಲೇಟ್ ಬೇಕಾ? ಇದು ಗೊತ್ತಿರಲ್ಲ. ಯಾವ್ದಪ್ಪ ಇದು?
ಬ್ರೌನ್. brown, black, ಬ್ಲ್ಯಾಕ್ ಇದೆ. ಇದು ಯಾವುದು? yellow, black, ಕರೆಕ್ಟ್ ಆಗಿ ಹೇಳ್ಬೇಕು. black ಇಟ್ಕೋ. ಹಾ. black, ಇದು pink. ಇಲ್ಲಿ ಹೇಳು ಚಿಕ್ಕು. ನೀನು ಅದು ಯಾವ ಕಲರ್ ಹೇಳ್ಬೇಕು? ಮಮ್ಮಿ ಕೇಳಿದ ಯಾವ ಕಲರ್ colour ಯಾವ್ದು ಇದು? ಹೇಳ್ಬೇಕು? pink color, ಹಾ. ಇದು black color, ಇದು pink. ಮಣಿ ಇದು ಯಾವ ಕಲರ್? ಮಣಿ ಇದು ಯಾವ ಕಲರ್ ಮಾ? blue, ಇದು ಯಾವ ಕಲರು? orange color, ಇದು ಯಾವ ಕಲರು? green, ಇದು ಯಾವ ಕಲರು? red. ಮಗುನ ನೋಡಿ, ಈ ಚಿಕ್ಕ ಮಗುಗೆ ಆಸೆ ಬಂದ್ಬಿಟ್ಟಿದೆ. ಇವಾಗ ನೋಡಿ ಇದನ್ನು ಮಾಡ್ತಾ ಇದೆ ಕಲರಿಂಗ್. ತುಂಬಾ ವರ್ಷಗಳಾಗೋಯ್ತು ಕಲರಿಂಗ್ ಎಲ್ಲ ಮಾಡಿ. ನಂಗೂ ಅವ್ರು ಕಲರಿಂಗ್ ಮಾಡ್ತಿರೋದು ನೋಡ್ತಿದ್ರೆ ನಂಗೂ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೇಮ್. ಇವಾಗ ನನಗೂ ನವ್ಯಂಗೂ ಕಾಂಪಿಟೇಷನ್, ಯಾರು ಚೆನ್ನಾಗಿ ಮಾಡ್ತಾರೆ. ಆಬ್ವಿಯಸ್ಲಿ ನಾನೇ. See. ಆಬ್ವಿಯಸ್ಲಿ ನಾನೇ. ಗ್ಯಾಪ್ ಅಲ್ಲೂ ತುಂಬಿಸ್ತಾ ಇದೆ. ಅವೆರಡಲ್ಲ ಚಿಕ್ಕ ಮಕ್ಳು, ಇವೆರಡೇ ಚಿಕ್ಕ ಮಕ್ಳು. ಕಾಂಪಿಟೇಷನ್ ಮೇಲೆ ಮಾಡ್ತವ್ರು ಇಬ್ರು. ಅದೇ ನಾನು ಸ್ವಲ್ಪ ಲೇಟಾಗಿ ಬಂದೆ, ಎಷ್ಟು ನಂಗೆ ಲೇಟಾಗಿ ಅನ್ನಿಸ್ತು ನಾನು ಮಾಡಬೇಕು ಅಂತ. ನೋಡಿ ಸರ್ ತುಂಬ ಸೀರಿಯಸ್ ಆಗಿ ತಗೊಂಡು ಅದನ್ನ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಸರ್ ಇಸ್ ಬ್ಯಾಕ್ ಟು ಸ್ಕೂಲ್. ಐ ಸ್ಟಿಲ್ ಗೋ ಟು ಸ್ಕೂಲ್. ಆಮೇಲೆ ಯಾಕೆ ಸ್ಕೂಲ್ ಹೋಗ್ತೀಯ ಅಂತ ಆಮೇಲೆ ಮಕ್ಳು ಏನಾದ್ರು ಕನ್ಫ್ಯೂಸ್ ಮಾಡಬೇಡ. ಐ ಸ್ಟಿಲ್ ಗೋ ಟು ಸ್ಕೂಲ್ ಟು ಟೀಚ್ ಕಿಡ್ಸ್. ನಾನು ಹೋಗ್ಬಿಟ್ಟು ಇದಕ್ಕೆಲ್ಲ ಪೇಂಟಿಂಗ್ ಹೇಳ್ಕೊಂಡ್ಕೊಡಕ್ ಹೋಗ್ತಿಲ್ಲ, ಜನರಲ್ ಆಪ್ಟಿಟ್ಯೂಡ್ ಹೇಳ್ಕೊಂಡ್ಕೊಡ್ತೀನಿ. ಓವರ್ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟಿದೀನಿ. ಇವಾಗ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಬಿಲ್ಡಪ್ ಎಲ್ಲ ಹೊಡಿತೀನಿ ಕಾರ್ತಿಗೆ. ಯಾರಿಗೆ? ನಂದು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಕಾರ್ತಿಗೆ ಹೊಡಿತೀನಿ. ಇದಕ್ಕೆ ಜಡ್ಜು ನಮ್ಮಮ್ಮ. ವಿಲ್ ನಾಟ್ ಟೆಲ್ ಯಾರ್ದು ಅಂತ. ಇಬ್ರದ್ದು ಚೆನ್ನಾಗೇ ಇರುತ್ತೆ. ಐ ಡೋಂಟ್ ಲೈಕ್ ಟು ಶೇರ್ ಮೈ ಪ್ರೈಸ್. ಏನ್ ದೊಡ್ಡ ಪ್ರೈಸ್ ಕೊಡ್ತಾರೆ ಇವ್ರಿಗೆ. ಐ ಡೋಂಟ್ ಲೈಕ್ ಟು ಶೇರ್ ಮೈ ಪೊಸಿಷನ್. ಹೈಟ್ಸ್ ಆಫ್ ಬೀಯಿಂಗ್ ಪರ್ಫೆಕ್ಟ್. ನಾನು ಜಸ್ಟ್ ಕಲರಿಂಗ್ ಅಷ್ಟೇ ಮಾಡೋದು. ನನ್ನ ಕೈಲಿ ಅಷ್ಟೆಲ್ಲ ಪೇಂಟ್. ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಓವರ್ ಆಯ್ತು ಅಂತ. ಈ ಮಗುದು ಡ್ರಾಯಿಂಗ್ ಆಗಿದೆ. ಮಿಸ್ಟರ್ ಕಾರ್ತಿಕ್ ಹ್ಯಾಸ್ ಬಿಕಮ್ ಅ ಸೂಪರ್ ಆರ್ಟಿಸ್ಟ್ ನಾವು. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸ್ಕೇಲಲ್ಲೆಲ್ಲ ಹಾಕಿ ಚೆನ್ನಾಗಿ ಕೆರೆದು. ನವ್ಯ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ನವ್ಯ ಒಂಥರ ಬಾರ್ನ್ ಆರ್ಟಿಸ್ಟು. ನನಗೊಂದು ಸ್ವಲ್ಪ ಕೆಲ್ಸೋಣ ಅಂತ ಅನ್ನಿಸ್ತಾ ಇದೆ. ಯಾಕೋ ಒಳ್ಳೆ ಅಂಥ ವಿಚಾರದಲ್ಲಿ ಯಾಕೋ ತುಂಬಾ ಚೆನ್ನಾಗಿದೆ. ಸ್ವಲ್ಪ ನಾನೊಂದು ಸ್ವಲ್ಪ ಮಾಡ್ಬೇಕು ಅನ್ನಿಸ್ತಿದೆ. ಕೈ ಕಡಿತಾಯ್ತಾ? ಹೆಲ್ಪ್ ಮಾಡ್ಲಾ? ಬೇಡ ಬೇಡ, ನಿಮ್ಮ ಹೆಲ್ಪ್ ನಂಗೆ ಎಂಥದ್ದು ಬೇಡ. ನಿಮ್ದಕ್ಕೆ ಮಾಡ್ಕೊಳ್ಳಿ. ಕಂಪ್ಲೀಟೆಡ್. ಆದ್ರೆ ಅದಕ್ಕೊಂದ್ಸರಿ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದಿಲ್ಲ ಮಾಡು. ಕಣ್ಣು ನಿಂದು ಖಾಲಿ ಇದೆ ತುಂಬಾ. ಪರವಾಗಿಲ್ಲ, ಗಣೇಶನ್ ಕಣ್ಣು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿರ್ಲಿ ಅಂತ ಖಾಲಿ ಬಿಟ್ಟಿದ್ದೀನಿ. ಪೀಚ್ ಕಲರ್ ನಾಮ ಹಾಕ್ಲಾ? ನೀನ್ ಹಾಕೋ. ಬೇಡ ಕಣೋ, ಹೊಡೆದು ಬಿಡ್ತೀನಿ. ಒಂದೇ ಒಂದು ಪ್ಲೀಸ್. ಒದೆ ತಿಂದು ಎಷ್ಟು ದಿನ ಆಯ್ತು ಹೇಳು? ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ. ಅಲ್ಲ, ನನ್ ಕೈಲಿ ಒದೆ ತಿಂದು ಎಷ್ಟು ದಿನ ಆಯ್ತು ಹೇಳು? ನಾನು ಇವತ್ತು ಹಿಂಗ್ ಹೊಡೆದೆ, ಅವಳ ಹಬ್ಬದ ಹಿಂಗ್ ಹೊಡೆದು ಅಷ್ಟೇ. ನನ್ ಕೈ ಅಕ್ಕ, ಅವಾಗ ಯಾರೋ ಹೇಳಿದ್ರಲ್ಲ ನನ್ ಪ್ರೈಸ್ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡಲ್ಲ ಅಂತ. Still I feel mine is better than hers. yours is dull. Yeah. But Though it looks clean, it looks dull. But it looks like a painting. ಪೋರ್ಟ್ರೇಟ್ ಹಾಕ್ಸ್ಕೊಂಡು ಇಟ್ಕೊಬಿಡು ಮನೇಲಿ. ಕಟ್ಟಿ
ಇದು ಇಷ್ಟನ್ನ ಕಟ್ ಮಾಡ್ಬಿಟ್ಟು ID ಕಾರ್ಡ್ ತರ ಹಿಂಗ್ ಹಾಕೊಂಡು ಓಡಾಡು, ನಾನೇ ಮಾಡಿದ್ದು ಅಂತ. ಅದಕ್ಕೆ ಹೇಳಿದ ಅದೆಲ್ಲ ಬಾರ್ ಆರ್ಟಿಸ್ಟ್ ಕಡೆಗೆ ಮಾತ್ರ ಆಗೋದು ಅಂತ. ಸ್ಕೂಲೆಲ್ಲ ಚೆನ್ನಾಗಿದೆ, ಅಟ್ಲೀಸ್ಟ್ ಯೆಲ್ಲೋ ಕಲರ್ ಬಸ್ತೀನಿ ಕೊಡು. ಎಲ್ಲ ಫುಲ್ ಡಲ್ ಆಗೋಯ್ತು. ಅಷ್ಟೇ ಮುಗೀತು. ಇದು ನಾನ್ ಮಾಡಿದ್ದು, ಇದು ನವ್ಯ ಮಾಡಿದ್ದು. ನೀವೇ ಹೇಳಿ ಯಾವ್ದು ಚೆನ್ನಾಗಿದೆ ಅಂತ. ನಾ ಮಾಡಿರೋದಕ್ಕೆ ಅದ್ರಲ್ಲಿ ಯಾಕೆ ಚೆನ್ನಾಗಿದೆ ಹೇಳ್ಬೇಕು. ಇದೆರಡು ದೊಡ್ಡ ಕತ್ತೆಗಳು ಮಾಡಿರೋದು, ಇದೆರಡು ಚಿಕ್ಕ ಮಕ್ಕಳು ಮಾಡಿರೋದು. ಇದ್ಯಾರು ಮಾಡಿರೋದು ಅದೇ ಇದು ಚಿಕ್ಕ. ಯಾಕೆ ಚೆನ್ನಾಗಿದೆ ಚಿಕ್ಕ ಮಕ್ಕಳದ್ರಲ್ಲಿ. ಇದೆರಡರಲ್ಲಿ ಯಾಕೆ ಚೆನ್ನಾಗಿದೆ ಫಸ್ಟ್ ಹೇಳ್ಬೇಕು. ಇದು ಚೆನ್ನಾಗಿದೆ. ಅಪ್ಪ ಕಿವಿ ಕಿತ್ತೋಯ್ತು. ಅಮ್ಮ ಮಗ ಯಾವಾಗ್ಲೂ ಒಂದೇ ಪಾರ್ಟಿ. ನಮ್ಮಮ್ಮಂಗೆ ಯಾರು ಯಾವ ಕಲರ್ ಮಾಡಿದಾರೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಕನೆಕ್ಷನ್, ಶಿ ನ್ಯೂ ದಟ್ ಇದು ನಾನ್ ಮಾಡಿದ್ದು ಅಂತ. ಆಯ್ತು ಬಿಡಲ್ಲ. ಅಮ್ಮ ತಾರತಮ್ಯ ಮಾಡಬಾರ್ದು. ತಾರತಮ್ಯ ನನಗೆ ಗೊತ್ತ ಬಂದು ನೋಡಿದ್ಯಾ? ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ, ಕಣ್ಣು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅಜ್ಜಿ ಏನು ಕಾರ್ತಿಗೆ, ಅಜ್ಜಿ ಪ್ರಕಾರ ಕಾರ್ತಿಗೆ ಎದ್ದಿರೋದು, ಆಡಿಯನ್ಸ್ ಪ್ರಕಾರ ಇದೆರಡರಲ್ಲಿ ಯಾವ್ದು ಚೆನ್ನಾಗಿದೆ ನೋಡೋಣ ಬಾ. ನೋಡಿ ಇದೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದು A, ಇದು B. ಯಾವ್ದು ಚೆನ್ನಾಗಿದೆ ನೀವೇ ಹೇಳ್ಬೇಕು. ಪಾರ್ಟಿಸಿಪೇಟ್ ಮಾಡಿದ್ದ ನಮ್ಮ ಮಣಿಕಂಗೆ ಚಾಕ್ಲೇಟ್. ಥ್ಯಾಂಕ್ ಯು ಸಲ್ಲು ಮಣಿಕಾ. ಸಾಂಗ್ ಹೋಗಿದ್ದಲ್ಲ. ಓಕೆ ಬನ್ನಿ ಗಣೇಶ ನೋಡಕ್ ಹೋಗೋಣ. ಅಕ್ಕ ಬಾಕ. ಇಂತೂ ಒಂದು ಕಡೆ ಗಣೇಶ ಸಿಕ್ತು. ರೋಡ್ ಸುತ್ತಿ ಸಾಕಾಗಿತ್ತು. 21 ಗಣೇಶ ನೋಡೋಣ ಅಂತ ಪ್ಲ್ಯಾನ್ ಏನೋ ಮಾಡಿದ್ವಿ. ಮೊದಲನೇ ಗಣೇಶ ಮನೆ ಹಿಂದಿನ ರೋಡಲ್ಲೇ ಸಿಕ್ಬಿಡ್ತು. ಎರಡನೇ ಗಣೇಶನ ಹುಡುಕೋ ಅಷ್ಟರಲ್ಲಿ ಇವತ್ತು 21 ಗಣೇಶ ನೋಡಿ ಮುಗಿಸ್ತೀವ ಅನ್ನೋ ಡೌಟ್ ಶುರು ಆಗಿತ್ತು. ಇದು 3ನೇ ಗಣೇಶ. ಎಲ್ಲ ಪುಟ್ಟ ಮಕ್ಕಳು ಸೇರಿ ಕೂರಿಸಿದ್ದು. ನಾವು ಗಣೇಶನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಆಗಿದ್ದರಿಂದ ಎಲ್ಲ ಗಣೇಶನು ವಿಸರ್ಜನೆಗೆ ತೊಗೊಂಡೋಗಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಗಣೇಶ ಬೇಗ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮಾಟಿಗೆ ಬಂದಿದ್ದೀವಿ ಅಂದ್ಕೊಂಡ್ರಾ? ಇಲ್ಲ, ಗಣೇಶನ ನೋಡಕ್ಕೆ ಬಂದಿದ್ದೀವಿ. ಯಾರಾದರೂ ಮುಂದೆ ಹೋಗಲಿ. 6 ಇದು 6ನೇ ಗಣೇಶ. ಇಲ್ಲಿವರೆಗೂ ನಾವು 6 ಗಣೇಶ ಕವರ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಹುಡ್ಕೋದು ತುಂಬ ಕಷ್ಟ ಆಗ್ತಾಯಿದೆ. ನೋಡಬೇಕು, ಯಾರು ಮನೆಗಾದ್ರೂ ಹೋಗ್ಬಿಟ್ಟು ಬಾಗಿಲು ತಟ್ಬಿಟ್ಟು ಗಣೇಶ ಕೂರಿಸಿದ್ದೀರಾ ನೋಡಬೇಕು ಅಂತ ಕೇಳೋ ಥರ ಆಗುತ್ತೆ ಅನ್ಸುತ್ತೆ. ಮೇ ಬಿ ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಬೇರೆ ಡೇಟ್ ದಿನ ಕೂರಿಸ್ತಾ ಇದ್ದಾರೆ ಗಣೇಶನ. ನಾವು ಗಣೇಶ ಅಕ್ಕಪಕ್ಕ ಏರಿಯಾದಲ್ಲೇ ಸಿಗುತ್ತೆ ಅಂದ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಳದೆ ಗಾಡೀಲಿ ತ್ರಿಪ್ಸ್ ಹೋಗ್ತಾ ಇದ್ದೀವಿ. ಸೊ ನೀವ್ಯಾರು ಆ ತಪ್ಪು ಮಾಡಬೇಡಿ, ಹಾಗೆ ನಮಗೂ ಬೈಬೇಡಿ. ಇದು 8ನೇ ಗಣೇಶ. ಆವಾಗಲೇ ಒಂದು ವಿಡಿಯೋ ಮಾಡಿದೆ, ಎಲ್ಲ ಗಣೇಶ ಹುಡುಕಿ ಸಾಕಾಗಿದೆ ಅಂತ. ಅದಕ್ಕೆ ಗಣೇಶ ಬೇಗ ಸಿಗ್ತಾ ಇದೆ. ಇದು
ಸಮ್ ಕಂಪನಿಯವ್ರದ್ದು ಕಮ್ಯುನಿಟಿ, ಅದರಲ್ಲಿರೋರೆಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರೇ. ಅವ್ರ ಥೀಮ್ ಅಂತೂ ತುಂಬ ಚೆನ್ನಾಗಿತ್ತು. महफूज रहे तेरी आन सदा चाहे जान मेरी मेरी ज़मीन महबूब मेरी मेरी नस्ल. ಪೆಹಲ್ಗಾಮ್ ಇನ್ಸಿಡೆಂಟ್ ಆಯ್ತಲ್ಲ, ಅದ್ರದ್ದು ಥೀಮ್ ಇಟ್ಕೊಂಡು ಇಲ್ಲಿ ಗಣೇಶನ್ ಕೂರಿಸಿದ್ದಾರೆ. ಪುಟ್ಟ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ದೊಡ್ಡವರೆಲ್ಲ ಸಾಂಗ್ ಆಡ್ತಾಯಿದ್ರು. ಜೊತೆಗೆ ಅವರ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಊಟಕ್ಕೆ ಸಪ್ರೇಟಾಗಿ ಒಂದು ಜಾಗದಲ್ಲಿ ಅರೇಂಜ್ ಮಾಡಿದರು, ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ರು. ಇದು ಏನು ರೊಟ್ಟಿ? ಸಜ್ಜೆ ರೊಟ್ಟಿ. ಸಜ್ಜೆ ರೊಟ್ಟಿ, ಹೆಸರು ಕಾಳು ಪಲ್ಯ, ಎಣ್ಗಾಯಿ ಗೊಜ್ಜು, ನುಗ್ಗೆಕಾಯಿ ಸಾರು, ಅನ್ನ. ನಾವು ನೋಡಿದ ಇಷ್ಟು ಗಣೇಶದಲ್ಲೂ ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಪೂರಿ ಜಗನ್ನಾಥ್ ಗಣೇಶ ಅಂತ ಹೇಳಿ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು. ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಇಷ್ಟೊತ್ತು ನೋಡಿದ ಗಣೇಶ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಖುಷಿ ಆಗ್ತಿತ್ತು. ಬಟ್ ಈ ಗಣೇಶ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಪುಟ್ಟ ಗಣೇಶ ತೊಗೊಂಡು ಪುಟ್ಟ ಜಾಗದಲ್ಲಿ ಕೂರಿಸಿ ಪೂಜೆ ಮಾಡ್ತಿದ್ವಲ್ಲ, ಆ ಖುಷಿ ಮತ್ತೆ ವಾಪಸ್ ನನಗೆ ಬಂದಂಗೆ ಆಯಿತು ಇದನ್ನು ನೋಡಿ. ಇಲ್ಲಿದ್ದವರೆಲ್ಲ ನಾವು ಹೋಗಿದ್ದು ನೋಡಿ ಯಾರೋ ಬಂದರು ಅಂತ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಆ ಖುಷಿ ನೋಡೋದೇ ಚಂದ. ಚಿಕ್ಕ ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ಏನು ಖುಷಿನೋ. ಗಣೇಶ ಎಲ್ಲಿ ಸಿಂಪಲ್ ಆಗಿದ್ರು ಅವ್ರ ಕ್ರಿಯೇಟಿವಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ, ಗಣೇಶ ಇದೆ ಅಂತ ಬಂದರೆ ಗಣೇಶನ್ನೇ ತೊಗೊಂಡು ಹೋಗಿದ್ದಾರೆ. ಗಣೇಶನ್ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಬಂದರೆ ಅದೇ ಗಣೇಶ ಇಲ್ಲಿ ಸಿಕ್ಕಿದ್ರು ನೋಡಿ ನಮಗೆ ದರ್ಶನ ಕೊಡದೆ ಹೋಗ್ಬಿಡ್ತಾರಾ? ಈ ಗಣೇಶನು ಮುದ್ದಾಗಿತ್ತು. ನಾನು ಫುಲ್ಲು ಹತ್ರ ಹೋಗಿ ಝೂಮಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗೋಗಿದೆ. ಇಲ್ಲಿವರೆಗೂ 18 ಗಣೇಶನ್ ಕವರ್ ಮಾಡಿದ್ದೀವಿ. ಈ ಗಣೇಶ ಒಂಥರ ಕ್ಯೂಟಿ ಗಣೇಶ ಥರ ಇದೆ ಅಲ್ವಾ? ಇಲ್ಲಿ ಬಂದರು ನೋಡಿ ನಮ್ಮ 19ನೇ ಗಣಪತಿ, ಕೆಂಪು ಗಣಪ. ಎಷ್ಟು ವರ್ಷದಿಂದ ಕೂರಿಸ್ತಿದ್ದೀರಾ? ಹಾಂ, ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಸೇರಿ ಕೂರಿಸಿರೋದು. ಅವ್ರು ಹಾಕಿರೋ ಬ್ಯಾನರ್ ನೋಡಿ ಏನು ಚೆನ್ನಾಗಿ ಹಾಕಿದ್ದಾರೆ. ಜೊತೆಗೆ ಅವ್ರು ವೆಲ್ಕಮ್ ಮಾಡಿದ ಸ್ಟೈಲು ಸಖತ್ ಖುಷಿ ಆಯಿತು. ನಾನು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿದಂಗೆ ಈ ಪುಟ್ಟ ಜಾಗದಲ್ಲಿ ಬಂದಾಗಲೆಲ್ಲ ಮಕ್ಕಳು ನಮ್ಮನ್ನ ವೆಲ್ಕಮ್ ಮಾಡೋ ರೀತಿಯೇ ತುಂಬ ಚೆನ್ನಾಗಿತ್ತು. ಒಂಥರ ನನಗದು ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಓ, ಇಲ್ಲೊಬ್ರು ಆಲ್ರೆಡಿ ಹೊರಡಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ.
ಆದರೆ ನಮಗೆ ದರ್ಶನ ಕೊಡದೆ ಹೋಗ್ತಾರಾ? ಇಲ್ಲಿಗೆ 21 ಗಣೇಶ ನೋಡಬೇಕು ಅಂದ್ಕೊಂಡಿದ್ದು ಕಂಪ್ಲೀಟ್ ಆಯಿತು. ಆಮೇಲೆ ನಮಗೊಂದು ಪ್ಲ್ಯಾನ್ ಬಂತು, ವಿಸರ್ಜನೆ ನೋಡಬೇಕು ಅಂತ ಯಾಕೋ ಆಸೆ ಆಯಿತು. ಮುಂಚೆ ಎಲ್ಲ ಗಣೇಶನ ಕೆರೆಗೆ ಬಿಡ್ತಿದ್ರಲ್ಲ, ಅದನ್ನ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು. ಇಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಗೆ ಗಣೇಶನ ಬಿಡ್ತಾರೆ ಅಂತ ಬಂದರೆ ಇಲ್ಲೊಂದು ಚಿಕ್ಕದಾಗಿ ಪಾರ್ಟಿಷನ್ ಮಾಡ್ಬಿಟ್ಟು ಅಲ್ಲಿ ಗಣೇಶನ ಬಿಡ್ತಾಯಿದ್ರು. ಆದರೂ ಒಂದು ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ಖುಷಿ ಆಯಿತು, ಕೆರೆನ ಉಳಿಸಿದ್ರಲ್ಲ ಅಂತ.